ಶಿಲ್ಪಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12ನೇ ತಾರೀಕು 2ನೇ ತಿಂಗಳು 12/2/1983. 83. ಸಮಯ ಬೆಳಿಗ್ಗೆ 7 ಗಂಟೆಗೆ 5 ನಿಮಿಷ ಇದ್ದಂಗೆ, ಶನಿವಾರ. ಏನ್ ಪ್ರಶ್ನೆ ಇತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶಿಲ್ಪಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಿಮ್ಗಂತೂ ತುಂಬಾ ಟ್ರೈ ಮಾಡಿ ವಾಟ್ಸಪ್ ಅಲ್ಲೆಲ್ಲ ಕಳ್ಸಿದೆ ಮೆಸೇಜು. ಹೌದಾ? ಆದ್ರೂ ನಂಗೆ ಸಿಕ್ಕಿಲ್ಲ. ಇವತ್ತು ಟೈಮ್ ಬಂದಿದೆ ಅನ್ಸುತ್ತೆ. ಇವತ್ತು ನೇರವಾಗಿ ಮಾತಾಡೋ ಭಾಗ್ಯ ಆಯ್ತಲ್ಲ ಬಿಡಿ. ಹೌದು ಗುರುಜಿ. ಹೇಳಿ, ಏನು ಸಮಸ್ಯೆ ನಿಮ್ದು? ಗುರುಜಿ, ನಾವೀಗ 1 ವರ್ಷ ಆಯ್ತು ಮನೆ ಕಟ್ಕೊಂಡ್ ಬಂದಿ. 1 ವರ್ಷದ ಮೇಲೆ 2 ತಿಂಗಳಾಯ್ತು ಅಷ್ಟೇ. ಓಕೆ. ಮನೆ ತೀರೋಗ್ಬಿಟ್ಟು. ಓಹೋ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಕೇಳ್ಬೇಕಾಯ್ತು. ಛೇ. ಅಲ್ಲ, ಮನೆ ಕಟ್ಟಿರೋ ಓನಾಗಿ ಬಿಸ್ನೆಸ್ ಬೇರೆ ಮಾಡೋಣ ಅನ್ಕೊಂಡಿದೀನಿ. ಯಾವುದು? ಓನಾಗಿ ನಾನೇ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ ಗುರುಜಿ. ಪ್ಲಾಸ್ಟಿಕ್ ಐಟಮ್ ಅಲ್ಲಿ ಅದೆಲ್ಲ ಆಗುತ್ತಾ ಏನು ಅಂತ. ನೋಡಿಪ್ಪ, ಈಗ ನಿಮಗೆ ನೋಡಿ, ನೀವು ಮನೆ ಕಟ್ಟಿದ್ದೀರಾ, ಆ ಕಾರಣಕ್ಕೆ ಅವ್ರೇನೋ ತೀರ್ಕೊಂಡ್ಬಿಟ್ರು ಅಂತ ಎಲ್ಲ ನೀವು ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇನು ಚೆನ್ನಾಗಿಲ್ಲ. ಇರಲಿ ಪಾಪ, ಅವರ ಒಂದು ಏನು ನಷ್ಟ ನಿಮಗೆ ಭರಿಸಲಾಗದದ್ದು, ಅದು ನಾನು ಒಪ್ಕೊಳ್ತೀನಿ. ಪಾಪ ನೀವು ಅದರಿಂದ ಚೇತರಿಸ್ಕೊಳ್ಬೇಕು. ನೀವು ಅದಕ್ಕೆ ಮನೋಬಲ ಬೇಕು. ಹೀಗಾಗಿ ನೀವು ಧೃತಿಗೆಡಬೇಡಿ. ಜೀವನ ಸಾಗಿಸ್ಬೇಕಾಗತ್ತೆ. ಕೆಲವೊಮ್ಮೆ ನಾವು ಯಾರಿಲ್ಲ ಅಂದರೂ ನಾವು ನಮಗಾಗಿ ಬದುಕಬೇಕಾಗತ್ತೆ. ನಿಜವಾಗ್ಲೂ ಹೇಳ್ತೀನಿ, ಜೀವನದ ಮೂಲ ಸ್ಥಿತಿಯೇ ಒಂಟಿತನ. SL ಭೈರಪ್ಪನವರು ಒಂದು ಮಾತು ಹೇಳ್ತಾರೆ, ಇದರಿಂದ ಏನು ವಿಫಲತೆ, ನಮಗೆ ಇದರಿಂದ ಹೊರಗೆ ಬರ್ತೀನಿ ಅನ್ನೋದಿದೆಯಲ್ಲ, ಅದು ವಿಫಲತನ ಅಂತ ಹೇಳ್ತಾರೆ. ದೊಡ್ಡವ್ರ ಮಾತುಗಳು ನಮ್ಮಂಥ ಬದುಕಿಗೆ ನೋಡಿ ಅದು ಒಂದು ಸ್ಫೂರ್ತಿ ಕೊಡುತ್ತೆ. ಹೀಗಾಗಿ ನಾವೇ ನಮ್ಮ ಆಹಾರ ತಗೋಬೇಕು, ತಿನ್ನಬೇಕು, ನಾವು ನಮ್ಮ ಶರೀರ ನೋಡ್ಕೋಬೇಕಾಗತ್ತೆ. ಹೀಗಾಗಿ ನೀವು ಧೃತಿಗೆಡಬೇಡಿ. ಜೀವನ ಇರುತ್ತೆ, ಸವಾಲಿದು, ಎದುರಿಸೋಣ. ಈಗ ಪ್ರಸ್ತುತ ನಿಮಗೆ ನೋಡಿ, ಈಗ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಗುರು ಇರತಕ್ಕಂಥದ್ದು ಕರ್ಮಸ್ಥಾನದಲ್ಲಿ. ನೋಡಿ, ಕೆಲಸದ ವೃತ್ತಿ ಸ್ಥಳದಲ್ಲಿ ಗುರು ಇದ್ಬಿಟ್ರೆ ಅವರು ಸಾಹಸಿಗರಾಗಿರ್ತಾರೆ. ಅದು ಕುಜನ ಮನೆಯಲ್ಲಿದ್ದಾಗ ಸ್ವಲ್ಪ ಏನನ್ನು ಎದುರಿಸೋ ಶಕ್ತಿ ನಿಮಗಿದೆ. ಖಂಡಿತ ಆತಂಕ ಬೇಡ. ಗುರು ದೃಷ್ಟಿ ಧನಸ್ಥಾನಕ್ಕಿರೋದ್ರಿಂದ ನೀವು ಪ್ರಯತ್ನ ಮಾಡಿ, ನಿಮಗೆ ಹಣವೂ ಬರುತ್ತೆ. ಖಂಡಿತವಾಗಿಯೂ ಟೈಮ್ ಚೆನ್ನಾಗಿದೆ. ಹೀಗಾಗಿ ನೀವು ಧೃತಿಗೆಡಬೇಡಿ. ನಾನೊಬ್ಬಳೇ ಒಂಟಿ ಅಂತ ಹೆದರಬೇಡಿ. ಎಷ್ಟೋ ಜನ ಇದ್ದಾರೆ, ಸಾಹಸ ಮಾಡಿದವರು, ಬೆಳೆದು ನಿಂತವರು, ಆದರ್ಶವಾದವರು ಬೇರೆಯವರಿಗಿದ್ದಾರೆ. ಹೀಗಾಗಿ ನೀವು ಹಾಗೆ ಬೆಳಿತೀರಾ. ಗುರುವಿನ ಕಾರಣದಿಂದಾಗಿ ನಿಮಗೆ ಅಂಥದ್ದೊಂದು ಯೋಗ ಇದೆ. ಖಂಡಿತ ಧೈರ್ಯವಾಗಿರಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸುರೇಶ್ ಅವರು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರ್ಕಾರಿ ಉದ್ಯೋಗ ಆಗುತ್ತೆ ಅಂತ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/5/98 ಮೇಡಮ್. ಓಕೆ. ಸಮಯ ಮಂಗಳವಾರ 12:25 ಮೇಡಮ್. 12:25 ಮೇಡಮ್. ಮಧ್ಯಾಹ್ನ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ಶಿಕ್ಷಣದ ಬಗ್ಗೆನಾ? ಅವರು ಓದಿದ್ದಾರೆ ಮೇಡಮ್, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ. ಓಕೆ. ಸರ್ಕಾರಿ ಉದ್ಯೋಗ ಆಗುತ್ತಂತ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಗುರುಜಿ. ಕೋಟಿ ನಮಸ್ಕಾರ. ನಮಸ್ಕಾರ. ನಮ್ಮ ಮಗನಿಗೆ ಏನಾದ್ರು ಸರ್ಕಾರಿ ಉದ್ಯೋಗ ಆಗತ್ತಂತ ಗುರುಜಿ. ಈಗ ನೋಡಿ, ಗುರುದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಅವರಿಗೆ ಟೈಮ್ ಬಹಳ ಮುಖ್ಯ. ಯಾವ ಕಾಲ ನಡೀತಾ ಇದೆ ಅಂತ. ಶುಕ್ರ ನೋಡಿ, ಇವರಿಗೆ ಶುಕ್ರ ಕರ್ಮಾಧಿಪತಿಯಾಗಿದ್ದಾನೆ, ಆದರೆ ಅಷ್ಟಮದಲ್ಲಿದ್ದಾನೆ. ಅಷ್ಟಮದ ಶುಕ್ರನಿಗೆ ಶಾಸ್ತ್ರ ಒಳ್ಳೆಯ ಫಲನೇ ಹೇಳಿದೆ. ಇದೊಂದು ಶುಕ್ರನಿಗೆ ಮಾತ್ರ ವಿಶೇಷ. ಶುಕ್ರ ಈಗ ಗೋಚಾರದಲ್ಲೂ ತುಂಬ ಚೆನ್ನಾಗಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಾಗಿ ನೋಡಿಪ್ಪ, ಇವರಿಗೆ ಈಗ ಪ್ರಯತ್ನ ಮಾಡಲಿ, ಸಾಧ್ಯತೆ ಇದೆ. ಹೀಗಾಗಿ ಅನುಕೂಲದ ಲಕ್ಷಣ ಶುಕ್ರನಿಂದಾಗಿ, ಅದು ಏನು ಕರ್ಮಾಧಿಪತಿಯ ಬಲದಿಂದಾಗಿ ಸ್ವಲ್ಪ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ತುಂಬ ಚೆನ್ನಾಗಿದೆ ಅಂತ ಹೇಳಲಾರೆ. ಆದರೆ ಪ್ರಯತ್ನ ಬಿಡಬೇಡಿ. ಯಾಕೆಂದರೆ ಕಾಲ ಚೆನ್ನಾಗಿರೋದ್ರಿಂದಾಗಿ ಕಾಲವಶಾತ್ ನಮಗೆ ಏನೂ ಲಭ್ಯವಾಗ್ಬಿಡುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ 16 ಶುಕ್ರವಾರ ತುಪ್ಪ ಸಮರ್ಪಣೆ ಮಾಡಲಿ. ಅವರು ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರಲಿ. ದೈವಾನುಗ್ರಹ ಆಗಿಬಿಟ್ರೆ ಈ ಗ್ರಹ ಗೋಚಾರ ಇವುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿದ್ದೆಲ್ಲ ಏನೂ ಮಿರಾಕಲ್ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವಾಣಿಯವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಾಣಿಯವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 8/6/2001. 8/6/2001. ಸಮಯ ಬೆಳಗ್ಗೆ 8:40. 8:40. ಏನ್ ಪ್ರಶ್ನೆ ಇತ್ತು? ಅವನದು ಉದ್ಯೋಗದ ಬಗ್ಗೆ ಮೇಡಮ್, ಅವ್ನ ಮುಂದಿನ ಭವಿಷ್ಯ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ವಾಣಿಯವರೇ. ನಮಸ್ತೆ ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಉದ್ಯೋಗದ ಬಗ್ಗೆ ಪ್ರಶ್ನೆ ಅಲ್ವಾ? ಮುಂದೆ ಹೇಗಿರ್ತದೆ ಏನು ಅಂತ ನೋಡಿ. ಲಾಭಾಧಿಪತಿ ಶುಕ್ರ ಅವನು ಕರ್ಮಸ್ಥಾನದಲ್ಲಿದ್ದಾಗ
ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಖಂಡಿತ ಕೊಡ್ತಾನೆ ಶುಕ್ರ, ಆತಂಕ ಬೇಡ. ಪ್ರಸ್ತುತ ಇವರಿಗೆ ಈಗ ನಡೀತಾ ಇರತಕ್ಕಂಥದ್ದು ಗುರು ಭುಕ್ತಿ ನಡೀತಾ ಇದೆ ಚಂದ್ರನ ದಶೆಯಲ್ಲಿ. ಜಾತಕದಲ್ಲಿ ಗುರು ಕೂಡ ಲಾಭಸ್ಥಾನದಲ್ಲಿದ್ದಾನೆ, ಅನುಕೂಲ ಇದೆಯಮ್ಮ. ಹೀಗಾಗಿ ಚಿಂತೆ ಮಾಡೋದು ಬೇಡ. ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಒಂದು 6 ತಿಂಗಳುಗಳ ಕಾಲ ಇದನ್ನು ಮಾಡಲಿಕ್ಕೆ ಹೇಳಿ ನಿಮ್ಮ ಮಗುಗೆ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಲಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಇನ್ನು ಮುಂದಿನ ರಾಶಿಯಾದ ತುಲಾ, ವೃಶ್ಚಿಕ, ಧನಸ್ಸು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಗಮನಿಸೋಣ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೊಸ ಅವಕಾಶಗಳು ಸಿಗೋ ಸಾಧ್ಯತೆ ಸೂಚಿಸ್ತಾ ಇದೆ. ವಸ್ತು ನಷ್ಟವೂ ಇದೆ, ಧನಹಾನಿ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಅಂತೂ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬಲ ಅನ್ನೋದನ್ನು ಸೂಚಿಸ್ತಾ ಇದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕ್ಬೋದು, ಯಾವುದೇ ಕೆಲಸದಲ್ಲಿ ಯಶಸ್ಸು ಏನು ಜಯ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದೆ. ತುಲಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವಸ್ತು ನಷ್ಟ ಇದೆ, ಅದು ನಿಮಗೆ ಮಂಗಳವಾರದ ದಿವಸ ಮತ್ತು ಬುಧವಾರದ ದಿವಸ, ಯಾವಾಗ ಈ ಬುಧ ಸೂರ್ಯರ ಪರಿವರ್ತನೆ ಆಗುತ್ತೋ ಆ ದಿವಸ ಇದೆ. ಸ್ವಲ್ಪ ಹುಷಾರಾಗಿರಿ. ಲಾಭಾಧಿಪತಿ ಅವನು ಪಂಚಮಕ್ಕೆ ಹೋಗ್ತಾನೆ, ಚೆನ್ನಾಗಿದೆ. ಆತಂಕ ಬೇಡ, ಚೆನ್ನಾಗಿದೆ. ವಸ್ತುಗಳ ಬಗ್ಗೆ ಗಮನ ಇರಲಿ. ನಿಮ್ಮ ಮುಖ್ಯವಾದ ವಸ್ತುಗಳು, ಇನ್ನೇನು ಪ್ರಯಾಣ ಮಾಡ್ತಿರ್ತೀರೋ ಮತ್ತಿನ್ನೇನು ಯಾವುದೋ ಆಫೀಸ್ ಕಚೇರಿ ವಿಚಾರವಾಗಿ ಹೋಗಿರ್ತೀರೋ ಅಂಥ ಸಂದರ್ಭದಲ್ಲಿ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾ ರಾಶಿಯವರಿಗೆ ಚಂದ್ರ ಬಲವಾಗಿರೋದ್ರಿಂದ ನಿಮಗೆ ಬೌದ್ಧಿಕಕ್ಕೂ ಅದು ಮಾಂದಿ ಕಾರಣದಿಂದಾಗಿ, ಉಳಿದ ಹಾಗೆ ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಲಾಭ ಬರ್ತದೆ. ವೃತ್ತಿಯಲ್ಲಿ ಲಾಭವನ್ನು ಕಾಣ್ತೀರಾ. ಪ್ರೆಷರೂ ಇದೆ. ಕೊನೆಗೆ ನಿಮಗೆ ಶನಿವಾರದ ಮಟ್ಟಿಗೆ ಸ್ವಲ್ಪ ಪ್ರೆಷರ್ ಅನಿಸುತ್ತೆ. ಅದರ ಹೊರತಾಗಿ ನೀವು ಸ್ವಲ್ಪ ಈ ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಸ್ತ್ರೀಯರಿಗೆ ಕೊನೆಗೆ ಶನಿವಾರದ ಮಟ್ಟಿಗೆ ಅಧಿಕ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಇವುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನ, ತಾಳ್ಮೆ ಬೇಕು. ವಾರದ ಅಂತ್ಯ ಭಾಗದಲ್ಲಿ ಕೊನೆಗೆ ಶುಕ್ರವಾರ ಶನಿವಾರದ ವೇಳೆಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕೂಗ್ತೀರ. ಇದರ ನಿವಾರಣೆಗೆ ಏನಪ್ಪ ತುಲಾ ರಾಶಿಯವರು ಅಂತಂದರೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಅದು ಮನಸ್ಸು ಮತ್ತು ದೇಹ ಎರಡನ್ನೂ ಅದು ಕಾಪಾಡುತ್ತೆ ದುರ್ಗಾ ಕವಚ ಅಂತಕ್ಕಂಥದ್ದು. ಹೀಗಾಗಿ ಅದನ್ನು ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ದೈವಾನುಗ್ರಹ ಸಿಗುತ್ತೆ. ದೇವತಾ ಪೂಜೆ ಪುನಸ್ಕಾರ ಉಂಟಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಬೌದ್ಧಿಕ ಕಲಹ, ಆಲೋಚನೆ, ನೀವೊಂದು ಯೋಚನೆ ಮಾಡ್ತೀರಾ, ಅವರೊಂದು ಯೋಚನೆ ಮಾಡ್ತಾರೆ, ಅದು ವ್ಯತಿರಿಕ್ತವಾಗಿರುತ್ತೆ. ನಿಮ್ಮದು ನೀವೇ ಸರಿ ಅಂತಿರ್ತೀರ, ಅವರು ಸರಿ ಅಂತಿರ್ತಾರೆ. ಇದು ನೀವು ಕ್ಲಾಶ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಇರಲಿ. ಯಾರೊಬ್ಬರು ತಗ್ಗಬೇಕಾಗತ್ತೆ, ಆ ನಂತರವೇ ಅದು ಮುಂದೆ ಹೋಗೋದು. ಹೀಗಾಗಿ ಅದರ ಕಡೆ ಗಮನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲ, ಲಾಭ, ದಾಂಪತ್ಯದಲ್ಲಿ ಸಮಾಧಾನ ಉಂಟಾಗ್ತಕ್ಕಂಥದ್ದು. ಕಲಹ ಇದ್ದಿದ್ದು ಗುರುವಾರದ ವೇಳೆಗೆ ಸ್ವಲ್ಪ ಮಟ್ಟಿಗೆ ನಿರಾಳತೆ ಉಂಟಾಗುತ್ತೆ. ಒಳ್ಳೆ ಭೂ ವಾಹನ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಮಾಂದಿ ಸಂಚಾರ ಆಗೋದ್ರಿಂದಾಗಿ ಸ್ವಲ್ಪ ತೊಡಕುಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ಆ ವ್ಯವಹಾರಗಳು, ಇನ್ನೇನೋ ಸೈಟ್ ರಿಜಿಸ್ಟ್ರೇಷನ್ ಇತ್ಯಾದಿ ಈ ಥರದ್ದು ಇರುತ್ತಲ್ಲ. ಮಾಘ ಮಾಸ ಯಾವುದೋ ಒಂದು ಒಳ್ಳೆಯ ದಿನ ನೋಡಿ ಹೋಗೋಣ ಅಂದರೆ ಅಲ್ಲಿನೇನೋ ತಕರಾರು ಕಾಯೋದು, ಮತ್ತೊಂದು ಈ ಥರದ್ದೆಲ್ಲ ಲಕ್ಷಣ ಇದೆ. ಇದರ ನಿವಾರಣೆಗೆ ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ತುಂಬ ಮುಖ್ಯ. ಸಾಧ್ಯವಾದರೆ ಒಂದು ಸಲ ಮನೆ ದೇವಸ್ಥಾನಗಳಿಗೆ ಅಂದರೆ ನಿಮ್ಮ ಕುಲದೇವತಾ ಸನ್ನಿಧಾನ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಇದನ್ನು ಮಾಡಿ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಚೆನ್ನಾಗಿದೆ. ಧೈರ್ಯ ಸಾಹಸಗಳಿದ್ದಾವೆ. ವೃತ್ತಿಯಲ್ಲಿ ಅನುಕೂಲ. ಸಹೋದರಲ್ಲಿ ಮನಸ್ತಾಪ, ಅದು ಸಣ್ಣ ಪುಟ್ಟ ರೀತಿಯಲ್ಲಿ, ಆತಂಕ ಬೇಡ. ಆದರೆ ಸಂಗಾತಿಯ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಇದೆ ನಿಮಗೆ. ಇದು ಬಿಟ್ಟು ಹೋಗಿದೆ. ಯಾಕೆಂದರೆ ವ್ಯವಹಾರ ಸ್ಥಾನ, ಸಂಗಾತಿಯ ಸ್ಥಾನ ಅಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರನ ಬಲ ಇರೋದ್ರಿಂದ ವ್ಯಾಪಾರ ಕೌಶಲ್ಯ ಚೆನ್ನಾಗಿರುತ್ತೆ. ಹಾಲು ಹೈನುಗಾರರಿಗೆ, ಮಾರುಕಟ್ಟೆಗಳಲ್ಲಿರ್ತಕ್ಕಂತಹ ಹಣ್ಣು ಹೂವಿನ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ ಆಗಬಹುದು. ತುಂಬ ಚೆನ್ನಾಗಿದೆ. ಕೃಷಿ, ಜಲ, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವಸ್ತುಗಳು, ಉಡುಗೆ ತೊಡುಗೆ ಇತ್ಯಾದಿ ಇವುಗಳೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರುತ್ತೆ. ಅದು ಕುಜನ ಕಾರಣದಿಂದಾಗಿಯೂ ಕೂಡ, ಮತ್ತು ತೃತೀಯದಲ್ಲಿ ಮಾಂದಿ ಇದ್ದಾಗ ಸ್ವಲ್ಪ ಗಂಟಲ ಬಾಧೆ ಬರುತ್ತೆ. ಸ್ವಲ್ಪ ಕೋಪ ತಾಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಆದರೆ ಚಂದ್ರ ಕ್ಷೇತ್ರ ದರ್ಶನ ಎಲ್ಲ ಮಾಡಿಸ್ತಾನೆ. ಅಂದರೆ ಯಾವುದೋ ಒಂದು ದೈವ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು, ಪೂಜೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ತೊಡಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ, ತೊಂದರೆ ಇಲ್ಲ. ಆತಂಕದ ವಾತಾವರಣ ಏನೂ ಇಲ್ಲ ಧನು ರಾಶಿಯವರಿಗೆ ಈ ವಾರದಲ್ಲಿ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಅದು ವಾರದ ಆದಿಯಲ್ಲಿ ಆಗ್ತಕ್ಕಂತಹ ತೊಡಕುಗಳನ್ನು ಸ್ವಲ್ಪ ಬಿಡಿಸ್ಕೊಡುತ್ತೆ, ಅನುಕೂಲ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.